ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರಿಗೂ ಶಿವರಾತ್ರಿ ಹಬ್ಬದ ಶುಭಾಶಯಗಳು. ನಾವು ಇವತ್ತು ಶಿವರಾತ್ರಿ ಹಬ್ಬ ನಾರ್ಮಲಾಗಿ ಆಚರಣೆ ಮಾಡ್ತೀವಿ. ಸೊ ಮನೆಯಲ್ಲೆಲ್ಲ ಪೂಜೆ ಮುಗಿಸ್ಕೊಂಡು ನಮಗೆ ನಿಯರ್ ಬೈ ಆಗುವಂಥ ದೇವಸ್ಥಾನ ಶಿವಾಲಯ ಇಲ್ಲಿ ಬಸವೇಶ್ವರ ನಗರ ನಮ್ಮ ಮನೆಗೆ ಸ್ವಲ್ಪ ಹತ್ತಿರ ಆಗುತ್ತೆ. ಸೊ ಹಾಗಾಗಿ ಮಕ್ಕಳನ್ನೆಲ್ಲ ಕರ್ಕೊಂಡು ದೇವಸ್ಥಾನಕ್ಕೆ ಹೋಗಿ ಬರೋಣ ಅಂತ ಹೊರಟ್ವಿ. ಅಲ್ಲಿ ತುಂಬ ದೇವಸ್ಥಾನದ ತುಂಬ ರಶ್ ಇತ್ತು ಇವತ್ತು. ಆಬ್ವಿಯಸ್ಲಿ ಇವತ್ತು ಶಿವರಾತ್ರಿ ಆಗಿರೋದ್ರಿಂದ ತುಂಬ ಜನ ಸೇರ್ತಾರೆ. ಸೊ ನಾವು ಸ್ವಲ್ಪ ಬೇಗ ಹೋದ್ವಿ, ಈವ್ನಿಂಗ್ 5:30 ಹಾಗೆ ಹೋದ್ವಿ. ಸ್ವಲ್ಪ ಅವಾಗ ತಾನೇ ಜನ ಸ್ವಲ್ಪ ರಶ್ ಆಗ್ತಾಯಿತ್ತು, ಇನ್ನೂ ತುಂಬ ಜನ ಬರ್ತಾಯಿದ್ರು. ಸೊ ನಮಗೆ ಸ್ವಲ್ಪ ಬೇಗ ದರ್ಶನವೇ ಸಿಕ್ತು. ಹಾಗೆ ಶಿವನ ದರ್ಶನ ಮಾಡಬೇಕು ಅಂತ ಹೇಳ್ತಾರೆ ಶಿವರಾತ್ರಿ ದಿನ. ನಮಗೆ ಶಿವನ ದರ್ಶನ ಎವ್ರಿ ಇಯರ್ ನಾವು ಇದೇ ದೇವಸ್ಥಾನಕ್ಕೆ ಹೋಗ್ತೀವಿ ಆದಷ್ಟು, ಏಕೆಂದರೆ ನಮಗೆ ಹತ್ತಿರ ಆಗುತ್ತೆ ನಮ್ಮ ಮನೆಗೆ. ಹಾಗಾಗಿ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ದರ್ಶನ ಮಾಡಿಕೊಂಡು ದೇವ್ರಿಗೆ ಎಲ್ಲರಿಗೂ ಒಳ್ಳೇದಾಗಲಪ್ಪ ಅಂತ ಬೇಡ್ಕೊಂಡು ಬಂದ್ವಿ. ಸೊ ಅಲಂಕಾರ ಎಲ್ಲ ಚೆನ್ನಾಗಿ ಮಾಡಿದರು, ತುಂಬ ಚೆನ್ನಾಗಿ ಮಾಡಿದರು. ಹಾಗೆ ಮಕ್ಕಳನ್ನೆಲ್ಲ ಕರ್ಕೊಂಡು ಹೋದ್ವಿ. 2 ಮಕ್ಕಳು ಆಗಿರೋದ್ರಿಂದ ಸ್ವಲ್ಪ ನಮಗೆ ಕಂಟ್ರೋಲ್ ಮಾಡೋದು ಕಷ್ಟ ಹೊರಗಡೆ ಕರ್ಕೊಂಡು ಹೋದಾಗ. ಬಿಕಾಸ್ ಇಬ್ಬರು ಚಿಕ್ಕವರಾಗಿರೋದ್ರಿಂದ ಇಬ್ಬರೂ ಮಾತು ಕೇಳಲ್ಲ. ಹಾಗಾಗಿ ಸ್ವಲ್ಪ ಕ್ರೌಡಲ್ಲಿ ಅವ್ರನ್ನ ಕರ್ಕೊಂಡು ಎಳ್ದಾಡ್ಕೊಂಡು ಬರೋದು ಕಷ್ಟ ಆಯಿತು. ಆದ್ರೂ ಪರವಾಗಿಲ್ಲ, ದೇವಸ್ಥಾನದಲ್ಲಿ ದರ್ಶನ ಚೆನ್ನಾಗಾಯಿತು. ಏಕೆಂದರೆ ಒಂದು ಬ್ಯಾಚ್ ವೈಸ್ ಬಿಡ್ತಾಯಿದ್ರು ದೇವಸ್ಥಾನದಲ್ಲಿ. ಏಕೆಂದರೆ ಒಂದೇ ಸರಿ ಕ್ರೌಡ್ ಒಳಗಡೆ ಆದರೆ ಎಲ್ಲರಿಗೂ ಕಷ್ಟ ಆಗುತ್ತೆ, ದರ್ಶನ ಸರಿಯಾಗಲ್ಲ ಅಂತೇಳಿ. ಹಾಗಾಗಿ ನಮ್ಗೆ ಚೆನ್ನಾಗಿ ದರ್ಶನ ಆಯಿತು. ನನ್ನ ಮಕ್ಕಳು ದರ್ಶನ ಮಾಡಿಕೊಂಡು ಅವರು ತುಂಟಾಟಗಳನ್ನೆಲ್ಲ ನೋಡಿಕೊಂಡು ಎಷ್ಟೊತ್ತಿಗೆ ಹೊರಗೆ ಬರ್ತೀವಿ ಅನ್ನೋ ಥರ ಆಗಿಬಿಡ್ತು. ದರ್ಶನ ಮುಗಿಸ್ಕೊಂಡು ಹೊರಗೆ ಬಂದ್ವಿ. ಸೊ ಅಲ್ಲೇ ಪ್ರಸಾದ ಕೂಡ ಅರೇಂಜ್ ಮಾಡಿದರು ದೇವಸ್ಥಾನದಲ್ಲೇ. ಸೊ ಏನಿಲ್ಲ, ಆ್ಯಸ್ ಯೂಶಲ್ ಎಲ್ಲರಿಗೂ ಒಳ್ಳೇದು ಮಾಡಪ್ಪ, ನಮಗೆಲ್ಲ ಒಳ್ಳೇದು ಮಾಡು, ಮಕ್ಕಳು ಎಲ್ಲ ಆರೋಗ್ಯ ಕಾಪಾಡು ಅಂತಲೇ ಕೇಳ್ಕೊಳೋದಲ್ವ. ಎಲ್ಲರೂ ಫಸ್ಟ್ ಪ್ರಯಾರಿಟೀಸ್ ಮಕ್ಕಳೇ ಆಗಿರ್ತಾರೆ. ಸೊ ನಾವು ಹಾಗೆ ದೇವ್ರನ್ನೆಲ್ಲ ಬೇಡ್ಕೊಂಡು ಹೊರಗಡೆ ಬಂದ್ವಿ. ಅಲ್ಲಿ ನವಗ್ರಹ ಕಟ್ಟೆ ಕೂಡ ಇತ್ತು. ನವಗ್ರಹ ಹಾಗೆ ಒಂದು ರೌಂಡ್ ಹಾಕೊಂಡು, ಏಕೆಂದರೆ ತುಂಬ ರಶ್ ಇರೋದ್ರಿಂದ ನಾವು ಎಲ್ಲನೂ ಕಂಪ್ಲೀಟಾಗಿ ಫಾಲೋ ಮಾಡೋಕ್ಕಾಗಲ್ಲ. ಹಾಗಾಗಿ ಒಂದು ರೌಂಡ್ ಅಷ್ಟೇ ಹಾಕ್ಕೊಂಡು ಬಂದ್ವಿ. ಅಲ್ಲಿ ಶಿವಲಿಂಗ ಕೂಡ ಇಟ್ಟಿದ್ರು ಪುಟ್ಟದು. ಆ ಶಿವಲಿಂಗಕ್ಕೆ ಎಲ್ಲರೂ ಪೂಜೆ ಮಾಡ್ತಾಯಿದ್ರು. ಸೊ ನನ್ನ ಮಕ್ಕಳು ಮಾಡಬೇಕು ಅಂತ ತುಂಬ ಹಠ ಮಾಡಿದರು. ಹಾಗಾಗಿ ಅವರೂ ಕೂಡ ಶಿವಲಿಂಗಕ್ಕೆ ಪೂಜೆ ಮಾಡಿ ಏನೋ ಅದೊಂಥರ ನೆಮ್ಮದಿ ಆಯಿತು. ದೇವಸ್ಥಾನಕ್ಕೆ ಹೋಗಿ ಬಂದರೆ ಹಬ್ಬ ಅಂದ್ರೇ ಮನೆಯೆಲ್ಲ ಹಬ್ಬ ಮಾಡ್ಕೊಂಡು ದೇವಸ್ಥಾನಕ್ಕೆ ಹೋಗಿ ಬರೋದೇ ಸ್ಪೆಷಲ್ ಆಗಿರುತ್ತೆ. ಹಾಗಾಗಿ ನಾವು ದೇವಸ್ಥಾನಕ್ಕೆ ಹೋಗಿ ಬಂದ್ವಿ. ಅಲ್ಲಿ ಕಡಲೆಕಾಳು ಉಸ್ಲಿ ಮಾಡಿದರು ಪ್ರಸಾದಕ್ಕೆ ಅಂತ ಹೇಳಿ. ತುಂಬ ಜನ ಸೇರಿದರು. ಆಲ್ಮೋಸ್ಟ್ ಅಂದರೆ ನಮ್ಮ ಏರಿಯಾ ಸರೌಂಡಿಂಗ್ಸ್ಗೆಲ್ಲ ಇದು ನಿಯರ್ ಆಗಿರೋದ್ರಿಂದ ತುಂಬ ಜನ ಇಲ್ಲೂ ಸೇರಿದರು. ಮತ್ತು ಬೇರೆ ಬೇರೆ ಕಡೆ ತುಂಬ ದೇವಸ್ಥಾನಗಳು ಕೂಡ ಇದೆ, ಶಿವಕ್ಕೆ ಸಂಬಂಧಪಟ್ಟಿರೋ ದೇವಸ್ಥಾನಗಳು. ಅವ್ರಿಗೆ ಯಾವ್ಯಾವ ದೇವಸ್ಥಾನ ನಿಯರ್ ಆಗುತ್ತೋ ಆ ಕಡೆ ಎಲ್ಲ ಹೋಗ್ತಾರೆ. ಸೊ ನಮಗೆ ಇದು ಬಸವೇಶ್ವರ ನಗರ ಫ್ಲೈಓವರ್ ಕೆಳಗಡೆ, ಇದು ತುಂಬ ಹತ್ತಿರ ಆಗುತ್ತೆ ಕೂಡ. ಹಾಗಾಗಿ ಬಂದಿದ್ವಿ. ನಾವೆಲ್ಲ ಪ್ರಸಾದ ತಿಂದ್ಕೊಂಡು ಮನೇಲಿ ನಮ್ಮ ಅತ್ತೆ ಮಾವ ಅವ್ರಿಗೂ ಕೂಡ ತೊಗೊಂಡು ಹೋಗಿದ್ವಿ. ಆಮೇಲೆ ಪಕ್ಕದಲ್ಲೇ ಅಲ್ಲಿ ರಾಮೇಶ್ವರ ಜ್ಯೋತಿರ್ಲಿಂಗ ದರ್ಶನ ವ್ಯವಸ್ಥೆ ಮಾಡಿದರು. ಎವ್ರಿ ಇಯರ್ ಇಲ್ಲಿ ಪ್ರೋಗ್ರಾಮ್ಸ್ ಅರೇಂಜ್ ಮಾಡ್ತಾರೆ. ಹಾಗಾಗಿ ಆ ಪ್ರೋಗ್ರಾಮ್ಸ್ ಕೂಡ ಇತ್ತು. ನಾವು ಫುಲ್ ಪ್ರೋಗ್ರಾಮೇನು ನೋಡೋಕ್ಕಾಗಲ್ಲ, ಏಕೆಂದರೆ ಈ 2 ಮಕ್ಕಳು ಚಿಕ್ಕವರು ಆಗಿರೋದ್ರಿಂದ ಸ್ವಲ್ಪ ವೆದರು ಕೂಡ ಅಷ್ಟಾಗಿ ಚೆನ್ನಾಗಿಲ್ಲ. ಈ ಸ್ವಲ್ಪ ಅವ್ರಿಗೂ ಕೋಲ್ಡ್ ಕಾಫ್ ಅದು ಇದು ಆಗ್ತಾನೆ ಇರುತ್ತೆ, ಏಕೆಂದರೆ ವೆದರ್ ಚೇಂಜಸ್ ಆಗ್ತಾ ಇರುತ್ತೆ, ಬಿಸಿಲು ಇರುತ್ತೆ, ಚಳಿ ಆಗುತ್ತೆ. ಸೊ ಹಾಗಾಗಿ ನಾವು ಸ್ವಲ್ಪ ಹೊತ್ತು ಒಂದು 10 to 15 ಮಿನಿಟ್ಸ್ ಅಲ್ಲಿ ಲಿಂಗಗಳು, ಬೇರೆ ಬೇರೆ ರೀತಿಯಂಥ ಲಿಂಗಗಳ ದರ್ಶನ ಇತ್ತು. ಸೊ ಆ ದರ್ಶನ ಮಾಡಿಕೊಂಡು ಬಂದ್ವಿ. ಇದು ನೋಡ್ತಾ ಇರೋದು ಲೈಟ್ಸ್ ಇಂದ ಅರೇಂಜ್ ಮಾಡಿರೋದು. ಲೈಟಿಂಗ್ಸ್ ಎಲ್ಲ ತುಂಬ ಚೆನ್ನಾಗಿ ಅರೇಂಜ್ಮೆಂಟ್ ಮಾಡಿದರು. ಬೇರೆ ಬೇರೆ ರೀತಿಯ ಲಿಂಗಗಳು ಕೂಡ ವ್ಯವಸ್ಥೆ ಆಗಿತ್ತು. ಸೊ ಇದು ಮಯೂರ ಲಿಂಗ, ಅಂದರೆ ನವಿಲ್ಗರಿಯಿಂದ ಮಾಡಿರುವಂತಹ ಲಿಂಗ, ಮಯೂರ ಲಿಂಗ. ನವಿಲ್ಗರಿಗೆ ಮಯೂರ ಅಂತ ಕೂಡ ಒಂದು ಹೆಸರಿದೆ. ಇದು ಶ್ರೀಶೈಲ ಮಲ್ಲಿಕಾರ್ಜುನ, ಅಂದರೆ ಎಲ್ಲೆಲ್ಲಿ ಯಾವ ದೇವಸ್ಥಾನ ಜ್ಯೋತಿರ್ಲಿಂಗಗಳು ಎಲ್ಲೆಲ್ಲಿದೆ, ಯಾವ ಥರ ಇದೆ ಆ ಲಿಂಗಗಳ ಪ್ರದರ್ಶನ ಇತ್ತು. ಆಮೇಲೆ ಸ್ಫಟಿಕ ಲಿಂಗ ಇತ್ತು, ಹಿಮಲಿಂಗ ಇತ್ತು, ರುದ್ರಾಕ್ಷಿಯಿಂದ ಕೂಡ ಲಿಂಗ ಮಾಡಿದರು. ಇದು ನೋಡ್ತಾ ಇರೋದು ಹಿಮಲಿಂಗ. ಅಲ್ಲಿ ಪಕ್ಕದಲ್ಲೇ ಒಂದು ಹುಡುಗಿಗೆ ಅಲಂಕಾರ ಮಾಡಿ ಕೂಡ ಕೂರಿಸಿದ್ರು. ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ಲು, ಮುದ್ದಾಗಿ, ನೋಡೋಕೆ ಖುಷಿ ಆಯಿತು. ಅಂದರೆ ಎವ್ರಿ ಇಯರ್ ಇಲ್ಲಿ ರಾಮೇಶ್ವರ ಜ್ಯೋತಿರ್ಲಿಂಗ ದರ್ಶನ ಅಂತಲೇ ಅರೇಂಜ್ ಮಾಡ್ತಾರೆ. ಆಮೇಲೆ ಮುತ್ತುಗಳಿಂದ ಲಿಂಗಗಳು ಮಾಡಿದರು, ಹವಳದಿಂದ, ಸ್ಫಟಿಕದಿಂದ, ನೀಲಿಮಣಿ, ಆಮೇಲೆ ವಜ್ರ, ಈ ಥರ ಕಾನ್ಸೆಪ್ಟ್ ಇಟ್ಕೊಂಡು ವಿವಿಧ ರೀತಿ ಲಿಂಗಗಳು ಮಾಡಿದರು. ಪುಷ್ಪಲಿಂಗ ಮತ್ತು ನವಧಾನ್ಯಗಳಿಂದ ಲಿಂಗ ಮಾಡಿದರು. ತುಂಬ ಚೆನ್ನಾಗಿತ್ತು ನೋಡೋದಕ್ಕೆ. ಒಂದೇ ಹತ್ರ ಇಷ್ಟೊಂದು ಲಿಂಗಗಳ ದರ್ಶನ ಆದಾಗ
ಖುಷಿಯಾಗುತ್ತೆ. ಶಿವರಾತ್ರಿ ದಿನ ಲಿಂಗ ದರ್ಶನ ತುಂಬ ಶ್ರೇಷ್ಠ ಅಂತ ಹೇಳ್ತಾರೆ. ಸೊ ನಮಗೆ ಒಂದೇ ಜಾಗದಲ್ಲಿ ಎಲ್ಲ ಲಿಂಗ ದರ್ಶನ ಆಯಿತು. ನೋಡ್ತಾ ಇರೋದು ಸೌರಾಷ್ಟ್ರ ಸೋಮನಾಥ. ಮತ್ತು ಇದು ಗರಿಯಿಂದ, ತೆಂಗಿನ ಗರಿಯಿಂದ ಕೂಡ ಲಿಂಗ ಮಾಡಿದರು, ಚೆನ್ನಾಗಿ ಮಾಡಿದರು. ಎಫರ್ಟ್ಸ್ಗೆ ಹ್ಯಾಟ್ಸ್ ಆಫ್. ಬಿಕಾಸ್ ಅದು ಅವರು ತುಂಬ ಪ್ರಿಪ್ರೇಷನ್ ಮಾಡ್ಕೊಂಡೇ ಮಾಡಿರ್ತಾರೆ, ಆಲ್ ಆಫ್ ಎ ಸಡನ್ ಮಾಡೋಕ್ಕಾಗಲ್ಲ. ಸೊ ತುಂಬ ಕಷ್ಟಪಟ್ಟಿರ್ತಾರೆ ಕೂಡ ಅರೇಂಜ್ಮೆಂಟ್ ಮಾಡೋದಕ್ಕೆ. ಅಷ್ಟೇ ಚೆನ್ನಾಗಿ ಅರೇಂಜ್ಮೆಂಟ್ ಮಾಡಿದರು, ತುಂಬ ಚೆನ್ನಾಗಿತ್ತು ನೋಡೋದಕ್ಕೆ. ಇಲ್ಲಿ ನೀವು ನೋಡ್ತಾ ಇರೋದು ಅದು ರಾಮೇಶ್ವರ ಜ್ಯೋತಿರ್ಲಿಂಗ ದರ್ಶನ. ಅದು ಒಳಗಡೆಯಿಂದ ಲಿಂಗ, ಅದು ಸುತ್ತಲೂ ಮಿರರ್ಸ್ ಇಟ್ಟಿರ್ತಾರೆ, ಹಾಗಾಗಿ ನಮಗೆ ಕೋಟಿಲಿಂಗ ದರ್ಶನ ಥರ ಇರುತ್ತೆ. ಅಂದರೆ ಜ್ಯೋತಿರ್ಲಿಂಗಗಳು, ತುಂಬ ಲಿಂಗಗಳು ಅದರ ರಿಫ್ಲೆಕ್ಟ್ ಆಗುತ್ತೆ ಸೈಡ್ ಬೈ ಸೈಡ್ ಮಿರರ್ಸ್ ಇಟ್ಟಿರೋದ್ರಿಂದ. ತುಂಬ ಚೆನ್ನಾಗಾಯಿತು. ಅಲ್ಲಿಂದ ಪ್ರೋಗ್ರಾಮ್ಸ್ ಒಂದು 5-10 ನಿಮಿಷ ನಿಂತ್ಕೊಂಡು ನೋಡಿದ್ವಿ, ಚೆನ್ನಾಗಿತ್ತು. ಬಟ್ ಮಕ್ಕಳಿಗೋಸ್ಕರ ವಾಪಸ್ ಬಂದ್ವಿ. ಹಾಗೆ ಬಂದು ಒಂದೆರಡು ಫೋಟೋಸ್ ತೊಗೊಂಡ್ವಿ. ಸೊ ಇದಾಗಿತ್ತು ನನ್ನ ಇವತ್ತಿನ ಶಿವರಾತ್ರಿ ವ್ಲಾಗ್. ಹೀಗೆ ನನ್ನ ವ್ಲಾಗ್ ನೋಡ್ತಾಯಿರಿ, ಸಪೋರ್ಟ್ ಮಾಡ್ತಾಯಿರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.